ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿ ಬಿಸಿ ಊಟ ಸಿಂಪಲ್ ಆಗೂ ಇರಬೇಕು ಮತ್ತು ಥಟ್ಟಂತ ಆಗಬೇಕು. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಅದು ಆರೋಗ್ಯಕರವಾದ ಊಟ. ಈ ರೀತಿ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಕೇವಲ 20 ನಿಮಿಷದಲ್ಲಿ ಈ ರೀತಿ ಮಾಡಿ ತಿಂದು ನೀವು ಕೂಡ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ಬನ್ನಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಬೇಗ ಆಗಲಿ ಅಂತ ಮತ್ತು ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರ್ ಕೂಡ ಇಟ್ಟಿದ್ದೀನಿ. ಅದರಲ್ಲಿ 4 ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. 4 ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡು, ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ಕೊಂಡು ನಂತರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 2 ರಿಂದ 3 ಟೊಮೆಟೊ ಹಣ್ಣು ಹಾಕ್ಕೋಬೇಕಾಗತ್ತೆ. ಚಿಕ್ಕದಿದ್ದರೆ 3 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ ನೀವು 2 ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಈ ಥರ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ನುಗ್ಗೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನೋಡಿ, ಈ ಥರ ಎಲ್ಲ ಬೆಂದ ಮೇಲೆ ಇಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ದೇಹಕ್ಕೆ ತಂಪನ್ನು ಕೊಡುತ್ತೆ. ಹಾಗಾಗಿ ಇದನ್ನು ಈ ಥರ ನಾನು ಸ್ವಲ್ಪ ತೊಳೆದ್ಬಿಟ್ಟು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆಯಿಂದ ಒಮ್ಮೆ ನೀವು ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. 3 ರಿಂದ 4 ನುಗ್ಗೆಕಾಯಿನ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೊಂಡು, ಬೇಳೆ ಎಲ್ಲ ಸಪ್ರೇಟ್ ಬೇಯಿಸ್ಕೊಂಡ್ರೆ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 3 ರಿಂದ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ನೋಡಿ, ಥಟ್ಟಂತ ಬೇಗ ಆಗುತ್ತೆ. ಕೇವಲ ಒಂದು 10 ನಿಮಿಷದಲ್ಲಿ ಆಗುವಂತಹ ಈ ಸಾರು, ಅದು ನುಗ್ಗೆಕಾಯಿ ಹೆಸರು ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 3 ವಿಸಲ್ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಹೆಸರುಬೇಳೆ ಹಾಕಿದ್ದೀವಿ, ಬೇಗ ಕುಕ್ ಆಗುತ್ತೆ. ಅದಕ್ಕೆ ಗ್ಯಾಸನ್ನು ಅಂದರೆ ಕುಕ್ಕರ್ನ ಸೈಡ್ ಇಟ್ಕೊಂಡು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಈ ಥರ ಹೆಚ್ಚು ಹಾಕ್ಕೊಂಡು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ನಾನು ಪಲ್ಯ ಮಾಡ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ಆಗುತ್ತೆ. ಏನು ಪಲ್ಯ ಅಂದರೆ ಇದು ಕ್ಯಾರೆಟ್ ಪಲ್ಯ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿ. ಒಂದು ಟೊಮೆಟೊ ಹಣ್ಣು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಸಾಕು. ಜಾಸ್ತಿ ಮಸಾಲೆ ಹಾಕಬೇಕು ಅಂತ ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿ ಮಾಡಿ. ಈ ಕ್ಯಾರೆಟ್ ಪಲ್ಯ ತುಂಬ ರುಚಿಯಾಗಿರುತ್ತೆ. ಈ ಚಪಾತಿ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ಇದು ನೋಡಿ, ಗಜ್ಜರಿ ಅಂತ ಹೇಳ್ತೀವಲ್ಲ, ರೆಡ್ ಕಲರು, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅಥವಾ ನಾರ್ಮಲ್ ಕ್ಯಾರೆಟ್ ಕೂಡ ನೀವು ಹಾಕ್ಕೋಬೋದು. ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡಿ. ಈಗ ತುರಿದಿರುವಂತಹ ಕ್ಯಾರೆಟನ್ನು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು, ಸೊ ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೀರೆಲ್ಲ ಏನು ಹಾಕ್ಕೊಳಕ್ಕೆ ಹೋಗಬಾರ್ದು. ನಂತರ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಸಿಂಪಲ್ ರೆಸಿಪಿ, ತುಂಬ ರುಚಿಯಾದಂತಹ ರೆಸಿಪಿ ಇದು. ಇದು ಚಪಾತಿ ಕೂಡ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿದ್ನಲ್ವ. ಕೆಲವೊಂದು ಸಲ ಈ ಥರ ಪಲ್ಯ ಮಾಡಿ ಮಕ್ಕಳ ಲಂಚ್ ಬಾಕ್ಸಿಗೆ ನೀವು ಕೊಡ್ಬೋದು ಚಪಾತಿ ಜೊತೆ, ತುಂಬ ರುಚಿಯಾಗಿರುತ್ತೆ. ಸೊ ಈ ಪಲ್ಯ ಕೂಡ ಒಂದು 5 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳಿದ್ನಲ್ವ. ಸೊ ಇದು ಕೂಡ ರೆಡಿ ಆಯಿತು. ತುಂಬ ಸಾಫ್ಟ್ ಆಗೋ ತನಕ ಏನು ಬೇಯಿಸ್ಬೇಕಾಗಿಲ್ಲ. ಯಾಕಂದರೆ ಕ್ಯಾರೆಟ್ ಅಲ್ವಾ, ಹಸಿಯಾಗಿ ಕೂಡ ತಿಂತೀವಿ. ಸೊ ಹಾಗಾಗಿ ಸ್ವಲ್ಪ ಕ್ರಂಚಿಯಾಗಿರ್ಬೇಕು, ಅಂದರೆ ಸಾಫ್ಟ್ ಬೇಡ. ಸ್ವಲ್ಪ ಈ ಥರ 5 ನಿಮಿಷ ಕುಕ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಸೊ ಪಲ್ಯ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಗ್ಯಾಸ್ ವಿಸಲ್ ಅಂದರೆ ಕುಕ್ಕರ್ ವಿಸಲ್ ಕೂಡ ಆಗಿತ್ತು. ಸೊ ಈಗ ಇದನ್ನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ತಕ್ಷಣ ಇಂಥ ಚೆನ್ನಾಗಿ ಪರಿಮಳ ಬಂತು ಅಂದರೆ ರಿಯಲಿ ಇಷ್ಟೊಂದು ಸಿಂಪಲ್ ಆದ ಈ ರೆಸಿಪಿ ಇಷ್ಟೊಂದು ಈಸಿಯಾಗಿ ನಾನು ಮಾಡಿ ನಿಮಗೆ ತೋರಿಸಿದ್ದೀನಿ. ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಕೆಲವೊಂದು ಸಲ ಸಿಂಪಲ್ಲಾಗಿ ಮಾಡೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದರೆ ಥಟ್ ಅಂತ ಇದನ್ನು ನೀವು ಮಾಡ್ಕೊಳ್ಳಿ. ಹಾಗೆ ನಾನು ಸೈಡಲ್ಲಿ ಅನ್ನ ಕೂಡ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ನೋಡಿ, ಬಿಸಿ ಬಿಸಿ ಅನ್ನದ ಜೊತೆ ಈ ಕ್ಯಾರೆಟ್ ಪಲ್ಯ, ಈ ಹೆಸರು ಬೇಳೆ ನುಗ್ಗೆಕಾಯಿ ಸಾರು ಕೂಡ ರೆಡಿ ಆಯಿತು. ಸೊ ಹಾಗಾಗಿ ನುಗ್ಗೆಕಾಯಿ ಕೂಡ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಐರನ್ ಇರುತ್ತೆ ಮತ್ತು ಚರ್ಮಕ್ಕೆ, ಕೂದಲಿಗೆ ಒಳ್ಳೆಯದು. ಕ್ಯಾರೆಟ್ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿ ತಿಂದು ಆರೋಗ್ಯಕರವಾಗಿ ಇರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ನೋಡಿ,
ಈ ಕ್ಯಾರೆಟ್ ಪಲ್ಯ ಬಿಸಿ ಬಿಸಿ ಅನ್ನ ಜೊತೆ ನುಗ್ಗೆಕಾಯಿ ಸಾರು ಜೊತೆ ಅಮೃತ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.